ಕೆಜಿಎಫ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀರೋ ಕಿಡ್ಸ್ ಶಾಲೆ ಪ್ರಾರಂಭ. ಶಾಲೆಯ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಎಚ್. ಜೆ. ಭರತ್ ರವರು, ಹೀರೋ ಕಿಡ್ಸ್ ಎಂಬ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಹೆಸರು ಪಡೆದುಕೊಂಡಿದೆ. ಕೆಜಿಎಫ್ ನಾಗರಿಕರು ಈ ಶಾಲೆಗೆ ಮಕ್ಕಳನ್ನು ಸೇರಿಸಿ ಉನ್ನತ ವಿದ್ಯಾಭ್ಯಾಸ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಮುಖಂಡರು ಆಮು ಲಕ್ಷ್ಮೀನಾರಾಯಣ್ ಮಾತನಾಡಿ, ಶ್ರೀನಿವಾಸ್ ರೆಡ್ಡಿಯವರು ಈಗಾಗಲೇ ಸಮಾಜ ಸೇವೆಗಳನ್ನು ಮಾಡಿಕೊಂಡಿದ್ದು, ರೋಟರಿ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುವ ಸಲುವಾಗಿ ಹೀರೋ ಕಿಡ್ಸ್ ಎಂಬ ಶಾಲೆ ಪ್ರಾರಂಭಿಸಿದ್ದಾರೆ. ಅವರಿಗೆ ಶುಭವಾಗಲೆಂದು ಹಾರೈಸಿದರು. ಯೂರೋ ಕಿಡ್ಸ್ ಅವರು ಹೇಳ್ತಾ ಇದ್ರು, ಹಾರ್ವರ್ಡ್ ಅವ್ರದ್ದು ಮಾಡೆಲ್ ಅಂತ. ಸೊ ಹಾರ್ವರ್ಡ್ ಯೂನಿವರ್ಸಿಟಿ ವೆರಿ ಫೇಮಸ್ ಇನ್ USA. ಸೊ ಇಟ್ ಬೇಸಿಕಲಿ ಫೋಕಸಸ್ ಆನ್ ಕ್ರಿಯೇಟಿವ್ ಥಿಂಕಿಂಗ್ ಅಂಡ್ ಲರ್ನಿಂಗ್ ಬೈ ಡೂಯಿಂಗ್ ಆಕ್ಟಿವಿಟೀಸ್, ನಾಟ್ ಜಸ್ಟ್ ರೋಡ್ ಲರ್ನಿಂಗ್. ಬರೀ ಪುಸ್ತಕದ ಓದಿನಿಂದ ಬರೋದಲ್ಲ, ಆಕ್ಟಿವಿಟಿ ಮಾಡೋದ್ರಿಂದ, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ಗೆ ದಿ ಸ್ಕೂಲ್ ಗಿವ್ಸ್ ಮೋರ್ ಇಂಫೋಸಿಸ್ ಅಂತ. ಸೊ ಈ ನಿಟ್ಟಿನಲ್ಲಿ KGF-ನಲ್ಲಿ ಈ ಭಾಗದಲ್ಲಿ ಓಪನ್ ಆಗಿದೆ. ಇವರೆಲ್ಲ ಸುತ್ತಮುತ್ತ ಪ್ಲಸ್ ಸ್ವಲ್ಪ ದೂರದಿಂದನೂ ಮಕ್ಕಳು ಇರೋರಿಗೆಲ್ಲ ಹೆಲ್ಪ್ ಆಗಿದೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಮತ್ತು ಅವರ ಸಂಸಾರದವರಿಗೆ ಭಗವಂತ ಒಂದು ಒಳ್ಳೆಯ ಆಯುಷ್ಯ ಕೊಟ್ಟು ಶಾಲೆ ಕಾಲೇಜುಗಳನ್ನ ಈ ದಿನಗಳು ನಡೆಸಬೇಕಾದ್ರೆ ಭಾರಿ ಅವರೇ ಸ್ವಂತ ಪ್ರಯತ್ನ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದು. ಆ ಒಂದು ಒಳ್ಳೆಯ ಕೆಲಸವನ್ನ ಅವರು ಇಂದು ಹಮ್ಮಿಕೊಂಡಿದ್ದಾರೆ. ಇದು ಬೃಹದಾಕಾರವಾಗಿ ಬೆಳಿಬೇಕಾದ್ರೆ ಪೇರೆಂಟ್ಸ್ ಅನ್ನು ಇಲ್ಲಿ ಕೂತಿದ್ದೀರಿ, ಅಥವಾ ಅವ್ರ ಪರವಾಗಿ ವಿಶ್ವಾಸವಾಗಿರ್ತಕ್ಕಂಥವ್ರು ಇಲ್ಲಿ ಕೂತಿದ್ದೀರಿ, ನೀವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸ್ಬೇಕಾಗುತ್ತೆ. ಕಾರಣ ಅಂತ ಹೇಳಿದ್ರೆ, ದಾಖಲಾತಿ ಮಕ್ಕಳು ಹೆಚ್ಚು ಇದ್ರೇನೆ ಅದಕ್ಕೆ ಒಂದು ಒಳ್ಳೆ ಇದು, ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿರ್ತದೆ. ತಹಸೀಲ್ದಾರ್ ಭರತ್ ಅವರು KS ಮಾಡ್ಕೊಂಡು ಬಂದಿರ್ಬೋದು, ನರಸಿಂಹಮೂರ್ತಿ ಅವರು ಸರ್ಕಾರ ನೌಕರಿ ಸಂಘ ಒಳ್ಳೆ ಟೀಚರ್ ಇರ್ಬೋದು. ಅವರು ಇದು ಎಲ್ಲರೂ ಅಂತಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಮೊದಲು ಕೈ ಜೋಡಿಸ್ಬೇಕು. ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಅವರು ಒಂದು ಏನು ಹೊಸದಾಗಿ ಹೀರೋ ಕಿಡ್ಸ್ ನ ಒಂದು ಪರಿಚಯ ಮಾಡಿಸಿ, ಹೀರೋ ಕಿಡ್ಸ್ ಏನಂತ ಹೇಳಿದ್ರೆ, ಅವರು ಸಂಪಾದನೆ ಮಾಡೋದ್ರಲ್ಲಿ ಇಷ್ಟು ದುಡ್ಡನ್ನ ಅವ್ರು ಹೀರೋ ಕಿಡ್ಸ್ ಕಟ್ಟಬೇಕಾಗ್ತದೆ, ಅವ್ರಿಗೆ ಬರೋದಿಲ್ಲ. ಹೀರೋ ಕಿಡ್ಸ್ ಆ ಒಂದು ಆರ್ಗನೈಸೇಷನ್ ಕಟ್ಟಬೇಕಾಗ್ತದೆ. ಆ ಒಂದರಿಂದ ಎಲ್ಲರೂ ಕೂಡ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವೇ ಸಾಮಾನ್ಯ ಎಲ್ಲಾ ಜನರು ಕೂಡ ಸಹಕಾರ ಕೊಟ್ಟು ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ LPKG, LKG, UKG ಯಾವುದೇ ಒಂದು ದಾಖಲಾತಿ ಇದ್ರು ಕೂಡ ಎಲ್ಲಾ ಮಕ್ಕಳು ಕೂಡ ಈ ಶಾಲೆಯಲ್ಲಿ ದಾಖಲನೆ ಮಾಡಿ ಅವರು ಏನು ತಮ್ಮ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನೀವು ಕೂಡ ದಾರೆ ಎರೆದು ಒಂದು ಗಿಡ ಬೆಳಿಬೇಕಾದ್ರೆ ನೀರು ಎರಿಬೇಕು. ನೀರಿದ್ದಾಗ ಮಾತ್ರನೇ ಆ ಗಿಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಶ್ರೀನಿವಾಸ ರೆಡ್ಡಿ ಅವರು ಮಾಡತಕ್ಕಂಥದ್ದು ಒಳ್ಳೆಯ ಕೆಲಸವನ್ನ ಎಲ್ಲರೂ ತ್ಯಾಗಿಸಿ ಈ ಭಾಗದಲ್ಲಿ ಮತ್ತು ಎಲ್ಲೇ ಇದ್ರು ಕೂಡ ಆ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೇನೆ. ಕುಟುಂಬ ವರ್ಗದವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ ಮತ್ತೆ ಶ್ರೀನಿವಾಸ ರೆಡ್ಡಿ ಅವರ ಆತ್ಮೀಯರೇ, KGF-ನಲ್ಲಿ ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಇದುವರೆಗೂ ಯೂರೋ ಕಿಡ್ಸ್ ಅಂತಕ್ಕಂಥದ್ದನ್ನ ನಾವು ಕೇಳಿದ್ವಿ, ಆದ್ರೆ ಎಲ್ಲೂ ಕೂಡ ನೋಡಿರ್ಲಿಲ್ಲ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ಶ್ರೀನಿವಾಸ ರೆಡ್ಡಿ ಅವರು ಈಗ ತಾನೇ ಹೇಳ್ತಾ ಇದ್ರು. ಸೊ ಇದು ಬರೀ ಒಂದು ದೇಶಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿನ ವರ್ಲ್ಡ್ ವೈಡ್ ಇರ್ತಕ್ಕಂಥ ಒಂದು ಯೂರೋ ಕಿಡ್ಸ್ ಅಂತಕ್ಕಂಥ ಒಂದು ಫ್ರಾಂಚೈಸಿ ಮುಖಾಂತರ ಇಲ್ಲಿ ಇವತ್ತು ಇಲ್ಲಿ ಒಂದು ಪೂರ್ವ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭ ಮಾಡಿ ಇಲ್ಲಿ PKG, LKG ಮತ್ತೆ UKG ಮಕ್ಕಳು ಇರ್ತಕ್ಕಂಥದ್ದು CBSE ಬೇಸ್ಡ್ ಅಂತ ಈಗ ತಾನೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಶಿಕ್ಷಣ ಇಲ್ಲ ಅಂದ್ರೆ ಇವತ್ತು ಇಡೀ ವ್ಯವಸ್ಥೆನೆ ಏನೂ ಇಲ್ಲ ಅಂತಾನೆ ಅರ್ಥ. ಸೊ ಶಿಕ್ಷಣ ಬುನಾದಿ ಅಂದ್ರೆ ಬೇಸಿಕ್ ಎಜುಕೇಶನ್ ಚೆನ್ನಾಗಿದ್ರೆ ಮಾತ್ರ ಶಿಕ್ಷಣ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಒಳ್ಳೆ ಬೇಸಿಕ್ ಎಜುಕೇಶನ್ ಇಲ್ಲಿ ಇವರು ಬರೀ ಪುಸ್ತಕದ ಮುಖಾಂತರ ಅಲ್ಲ ಮಾಡಿ, ಅಂದ್ರೆ ಏನು ಪ್ರಾಕ್ಟಿಕಲ್ ಆಗಿ ಕಲಿಯುವಂಥದ್ದು, ಓದಿ ಕಲಿಯೋದಲ್ಲ ಪ್ರಾಕ್ಟಿಕಲ್ ಆಗಿ ಕಲಿಯುವಂಥದ್ದನ್ನ ಈ ಒಂದು ಈ ಒಂದು ಯೂರೋ ಕಿಡ್ಸ್ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇದು ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಇಲ್ಲಿ ನಮ್ಮ ಊರಿನ ಮಕ್ಕಳಿಗೂ ಕೂಡ ಈ ಒಂದು ಸರ್ವಿಸ್ ಅನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಯೂರೋ ಕಿಡ್ಸ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು.
ಸೊ ಇದನ್ನ ಸಾರ್ವಜನಿಕರು, ನಮ್ಮ ಕೆಜಿಎಫ್ನ ನಾಗರಿಕರು ಇದನ್ನ ಬಳಸ್ಕೊಳ್ಳಿ. ನಿಜವಾಗ್ಲೂ ಕ್ವಾಲಿಟಿ ಇದ್ರೆ, ನಾನು ಶ್ರೀನಿವಾಸ ರೆಡ್ಡಿ ಅವ್ರಿಗೊಂದು ಕಿವಿ ಮಾತು, ಕ್ವಾಲಿಟಿ ಇದ್ರೆ ಜನ ಹುಡ್ಕೊಂಡು ಬರ್ತಾರೆ. ಅದು ಶಿಕ್ಷಣ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಹಾಗಾಗಿ ಒಳ್ಳೆ ಎಜುಕೇಶನ್, ಒಂದು ಏನು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ, ಮಕ್ಕಳಿಗೆ ಕಲಿಕೆ ಆಗ್ತಾ ಇದೆ, ತುಂಬಾ ಎಫೆಕ್ಟಿವ್ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಅವರೇ ಹೀರೋ ಕಿಡ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಬರ್ತಾರೆ. ಸೊ ಇದು ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಸಕ್ಸಸ್ಫುಲ್ ಆಗಿ ಮೌತ್ ಹೋಗ್ಬೇಕು. ಇಲ್ಲಿ ಮಗು ಹೋಗ್ತಾ ಇದೆ, ಸಕ್ಸಸ್ಫುಲ್ ಆಗಿದೆ. ಸೊ ಬೇಸಿಕ್ ಎಜುಕೇಶನ್ ಚೆನ್ನಾಗಿದೆ ಮುಂದೆ. ಯಾಕಂದ್ರೆ LKG, ಇವತ್ತು PKG, LKG, UKG ಅಲ್ಲಿ ಮಕ್ಕಳು ಏನ್ ಬೇಕಾದ್ರೂ ಕಲಿಯುವಂತ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಸೊ ಹಾಗಾಗಿ ಆ ಮಕ್ಕಳಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಭಾವಿಸ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಏನು ಶ್ರೀನಿವಾಸ ರೆಡ್ಡಿ ಮತ್ತು ಅವ್ರ ಕುಟುಂಬದವರು ಇದು ಪ್ರಾರಂಭ ಮಾಡಿದ್ದಾರೆ, ಇದು ಒಳ್ಳೆ ಕೆಲಸ. ಇದಕ್ಕೆ ಎಲ್ಲ ಸಹಕಾರ ಇರ್ಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಆಗ್ಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಪ್ರಣಯೇ ದೇವ ನಮಸ್ಕೃತ್ಯರೋಪಾನಂ ಪರಮಾತ್ಮನೇ. ಓಂ ಕಲ್ಪವಿಷಾಂ ವಿಗಪರಿವಾಜನಂ ಸರ್ವಿಘ್ನಂ ದೇವ ನಮಸ್ತೆ. ರೋಪಾನಂ ಪ್ರವೇಶದ್ವಾರಾಂ ವಿಗಪರಿವಾಜನಂ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಶ್ರೀ ಮಹಾಲಕ್ಷ್ಮೀ ದೇವತಾರಂ ವಸ್ಯಾಂ ತಮ್ಮ ಇದ್ರಲ್ಲಿ ಕೂತ್ಬಿಡಿ, ಇಲ್ಲಾಂದ್ರೆ ವಾಟ್ಸಪ್ ಮಾಡಿ ಅಂತ. ಪ್ರಣಯೇ ದೇವಿ ನಾರಾಯಣೇ ನಮಸ್ತೆ. ಫೋನ್ ಮಾಡಿ ಸರ್, ಒಂದು ಸೈಡ್ಗೆ ಸಿಗ್ತಾನೆ. शुभवासरुक्तायां शुभदिता मम अस्यां भवत्सविवाजनं वैशाखमासे वासरुक्तायां शुभदितायां शुभदिता मम देवतारं अस्यां शिक्षणाशालापरिवाचनं अभिवृद्धिदेवतारं पुस्तपरिवाचनं भवन्तो भव गुरु ब्रह्मा विष्णु देवो महेश्वर साक्षात् ब्रह्मे तस्मै श्री गुरुवे नमः. सरस्वती समश्रृंगारण परिवाचनं देवतारं अस्यां अभिवृद्धि संकल्प दत्तम अस्यां आरोग्यमस्तु समस्त परिवाचनं महाशाला देवतारं अस्यां निर्माण काले देवतारं अस्यां प्रवेशद्वार देवतारं कामाक्षी महा ओम कामरूपिणी महा ओम सुंदरी महा ओम सुवासिनी महा ओम दुर्गे दुरांगिनी महा ओम वाराही कौमारी महा ओम निर्दारिणी महा ओम ब्राह्मिणी महा ओम वैशालिनी महा ओम त्रिकाग्नि महा ओम लरुणाकुमारिणी महा ओम गयालवासंताय महा ओम चतुर्गारिणी देवी नारायणी महा ओम सर्वस्वरूपिणी महा ओम जगदांबिका परिवारंदाय महा ओम प्रदांबिकाय महा सुत्रांतया वेदोक्तम मंत्रोक्त देवतारं अस्यां यामि. ओम त्रिकाग्नं भवनं ओम गौरीमाय सदाय तत्संस्कारे अष्टावयवसेवते महादेवताभ्यां दर्श परिवाचनं सर्विघ्न शिष्टोच्चर दिवोच्चर वेदोच्चर मंत्रोच्चर देवतारं अस्यां महाशारदांब देवतारं पुष्पपरिवाचने वाणी वाकारेश्वरी देवतारं अस्यां सरस्वती अनंत परिवाचनं भवन्त कर्पूर नीराजनं दर्शयामि. देवताभ्यां समस्त देवतांकारणं कर्पूरनीराजनं दर्शयामि. समस्त देवताभ्यां भवन्तु यजमानस्य परिवाचनं भवन्तु तत्कर्षां विगपरिवाचनं भवन्तु. समस्त देवता महाप्रसादसिद्धिरस्तु. यजमान परिवाचनं सकला इष्टातिरुपसिद्धिरस्तु. गोत्राभिवृद्धिरस्तु. परिवाचनं भवन्तु. సార్ అట్లా పక్కన నిలుస్తా సార్, పక్కన ఫైన్ సార్ ప్లీజ్.